ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಪಾಲಾಕ್ಷ ವೆಯ್ಟ್ ಮಾಡ್ತಾ ಇರ್ತಾನೆ, ಏನಿದು ನವೀನ ಇನ್ನೂ ಬರಲೇ ಇಲ್ವಲ್ಲ, ಈ ನಡುವೆ ಇವನು ಮನೆಗೆ ಬರೋದು ತುಂಬ ಲೇಟ್ ಆಗ್ತಾ ಇದೆ, ಅವನಿಗೆ ಸ್ವಲ್ಪ ತಿಳುವಳಿಕೆ ಹೇಳಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತಾನೆ. ಆಗ ತೂರ ಆಡ್ಕೊಂಡು ನವೀನ ಮನೆಗೆ ಬರ್ತಾನೆ. ಏನೋ ನವೀನ ಇದು ಈ ಥರ ಇಷ್ಟೊಂದು ಕುಡ್ದಿದ್ಯಲ್ಲೋ, ಯಾಕೋ ಈ ಥರ ಮಾಡ್ತೀಯಾ ಅಂತ ನೋಡ್ತಾ ಇರ್ತಾನೆ. ಅವಾಗ ಅವ್ನ ಮಕ್ಕದ ಮೇಲೆಲ್ಲ ಏಟ್ ಬಿದ್ದಿರುತ್ತೆ. ಏನೋ ಇದು ಮಕ್ಕದ ಮೇಲೆಲ್ಲ ಬಬ್ಬೆ ಬಂದಿದೆ, ಏನೋ ಆಯಿತು ಅಂತ ಕೇಳ್ತಾ ಇರ್ತಾನೆ. ಅವಾಗ ನನಗೆ ಕುಡಿಯೋದಕ್ಕೆ ಕಾಸು ಸಿಗಲಿಲ್ಲ ಅಂತ ಕಳ್ತನ ಮಾಡೋಕ್ಕೆ ಹೋದೆ, ನನಗೆ ಎಲ್ಲ ಸೇರ್ಕೊಂಡು ಹೊಡೆದ್ಬಿಟ್ರು, ನಾನು ಸಿಗಾಕೊಂಡ್ಬಿಟ್ಟೆ ಅಂತ ಹೇಳ್ತಾ ಇರ್ತಾನೆ. ಅವಾಗ ಯಾಕೋ ಈ ಥರ ಮಾಡೋಕ್ಕೆ ಹೋಗ್ತೀಯಾ, ಒಳ್ಳೆಯ ರೀತಿಯಲ್ಲಿ ಬದುಕೋದನ್ನ ಕಲಿಬೇಕು ಕಣೋ, ನನಗೆಲ್ಲ ಮಾಡಬಾರ್ದು, ನಾವು ಇನ್ಮೇಲಾದರೂ ಒಳ್ಳೆ ಬುದ್ಧಿ ಕಲಿಯೋಣ ಕಣೋ ಅಂತ ಹೇಳ್ತಾ ಇರ್ತಾನೆ. ಅವಾಗ ನಿನ್ನಿಂದನೇ ನನ್ನ ಜೀವನ ಹಾಳಾಗಿದ್ದು, ನೀನೇ ನನ್ನ ಜೀವನನ ಹಾಳು ಮಾಡಿದ್ದು, ಅಕ್ಕನ ಕರ್ಕೊಂಡೋಗಿ ಯಾವುದೋ ಶ್ರೀಮಂತರ ಮನೇಲಿ ಬಿಟ್ಬಿಟ್ಟು ಬಂದಲ್ಲ, ಅದೇ ಥರ ನನ್ನನ್ನು ಯಾರು ಶ್ರೀಮಂತರ ಮನೇಲಿ ಬಿಟ್ಬಿಟ್ಟು ಬರಬೇಕಾಗಿತ್ತು. ನೀನೊಬ್ಬ ಕರೆಕ್ಟಾಗಿದ್ದಿದ್ರೆ ನನ್ನ ಜೀವನನೂ ಚೆನ್ನಾಗಿರ್ತಿತ್ತು, ನೀನು ಕರೆಕ್ಟಾಗಿಲ್ಲದೆ ಇರೋದಕ್ಕೇ ನನ್ನ ಜೀವನ ಹಿಂಗಾಗಿರೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಬೈತಾ ಇರ್ತಾನೆ. ಆಗ ಪಾಲಕ್ಷಂಗೆ ತುಂಬ ಬೇಜಾರಾಗುತ್ತೆ. ಅಯ್ಯೋ ನಾನೇನೋ ಮಾಡಿದೆ, ನಾನು ನಿಮ್ಮನ್ನೆಲ್ಲ ಒಳ್ಳೆ ರೀತಿಯಲ್ಲೇ ಜೀವನ ಚೆನ್ನಾಗಿ ಕಟ್ಕೊಳ್ಳಿ ಅಂತಲೇ ನಾನು ಅಂದ್ಕೊಂಡೆ, ಆದರೆ ಈ ಥರ ಆಗುತ್ತೆ ಅಂತ ನನಗೇನು ಗೊತ್ತಿತ್ತು, ನನಗೆ ನಿನ್ನ ಬಿಟ್ಟರೆ ಇನ್ಯಾರೋ ಇದ್ದಾರೆ, ನೀನಾದ್ರೂ ಚೆನ್ನಾಗಿರ್ಬೇಕಲ್ವೇನೋ, ಯಾಕೋ ಈ ಥರ ಮಾಡ್ತೀಯಾ, ಇನ್ಮೇಲಾದರೂ ಒಳ್ಳೆ ರೀತಿಯಲ್ಲಿ ಬದುಕೋದನ್ನ ಕಲಿಯೋ ಅಂತ ಹೇಳ್ತಿರ್ತಾನೆ. ಆಗ ನನಗೆ ಒಬ್ಬಳು ಅಮ್ಮ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ನಮಗೆ ಕಷ್ಟ ಸುಖ ಅನ್ನೋದೇನು ಅಂತ ಗೊತ್ತಾಗ್ತಿತ್ತು, ಅವ್ರು ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು, ನಿನ್ನಿಂದ ನಮ್ಮ ಲೈಫೇ ಹಾಳಾಗೋಯ್ತು ಅಂತ ಹೇಳಿ ಬೈತಾ ಇರ್ತಾನೆ. ಆಗ ಪಾಲಕ್ಷನ್ಗೆ ತುಂಬ ಬೇಜಾರಾಗತ್ತೆ. ಅವ್ರು ಕೂತಿರ್ತಾರೆ. ಸಿದ್ದು ಮನೇಲಿ ಎಲ್ಲ ಹುಡುಕಾಡ್ತಾ ಇರ್ತಾನೆ, ಎಲ್ಲಿ ಶಾರದವ್ರು ಎಲ್ಲೂ ಕಾಣಿಸ್ತಾ ಇಲ್ವಲ್ಲ, ಅಮ್ಮ ನಿನ್ನೆಲ್ಲರೂ ನೋಡ್ದ ಶಾರದನ್ನ ಅಂತ ಕೇಳ್ತಾರೆ. ಇಲ್ಲ ಕಣೋ, ನಾನು ಶಾರದನ್ನ ನೋಡಿ ತುಂಬ ಹೊತ್ತಾಯ್ತು ಅಂತ ಹೇಳ್ತಾರೆ. ಅಲ್ಲಿಗೆ ಶಾರದಾ ಅವ್ರ ಅತ್ತೆ ಬರ್ತಾರೆ. ಸಿದ್ದು ಅವರೇ, ಶಾರದಾ ತುಂಬ ದುಃಖದಲ್ಲಿದ್ಲು, ಅವಳಿಗೆ ಅವ್ರ ಅಮ್ಮ ಸಿಕ್ಕಿಲ್ಲ ಅಂತ ತುಂಬ ದುಃಖ ಆಗಿದೆ, ಅವಳು ಎಲ್ಲೂ ಹೋಗಿದ್ದಾಳೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಈಗ ನೋಡಿದ್ರೆ ಅವಳು ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲಾದರೂ ಹೋಗಿ ಏನಾದರೂ ಸಮಸ್ಯೆ ಮಾಡ್ಕೊಂಡ್ರೆ ಅಂತ ಹೇಳ್ತಿರ್ತಾರೆ. ಆಗ ವಿಮಲ್ ಅವ್ರು ಹೇಳ್ತಾರೆ, ಇಲ್ಲ ಶಾರದಾ ಅಷ್ಟೊಂದು ವೀಕ್ ಮೈಂಡೆಡ್ ಏನಲ್ಲ, ಇಲ್ಲೇ ಎಲ್ಲೋ ಆಚೆ ಹೋಗಿರ್ತಾಳೆ ಅಂತ ಹೇಳ್ತಾರೆ. ಆಗ ಸಿದ್ದು ಹೋಗಿ ರೂಮಲ್ಲಿ ಹುಡುಕ್ತಾನೆ. ಆಗ ಅಲ್ಲಿ ಒಂದು ಫೋಟೋ ಸಿಗುತ್ತೆ. ಫೋಟೋನ ತಗೊಬಂದ್ಬಿಟ್ಟು ಇದು ಯಾರ ಫೋಟೋ ಅಂತ ಕೇಳ್ತಾನೆ. ಆಗ ಶಾರದಾ ಅವ್ರ ಅತ್ತೆ ಹೇಳ್ತಾರೆ, ಇದು ಶಾರದಾ ಚಿಕ್ಕ ವಯಸ್ಸಿನಲ್ಲಿ ಇದ್ದಿದ್ದು ಫೋಟೋ ಅಂತ ಹೇಳ್ತಾರೆ. ಆವಾಗ ಹೌದಾ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹುಡ್ಕೋದಕ್ಕೆ ಅಂತ ಆಚೆ ಹೋಗ್ತಾನೆ. ಸುಮಿತ್ರ ಮತ್ತು ದಶರಥ ಇಬ್ಬರೂ ಕಾರಲ್ಲಿ ಹೋಗ್ತಾ ಇರ್ತಾರೆ. ಸುಮಿತ್ರ ಡೀಪಾಗಿ ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ದಶರಥ ಕೇಳ್ತಾನೆ, ಯಾಕೆ ಸುಮಿತ್ರ ಏನೋ ಯೋಚನೆ ಮಾಡ್ತಾ ಇದೆಯಾ, ಈ ನಡುವೆ ತುಂಬ ಮೂಡಿಯಾಗಿರ್ತೀಯ, ಏನಾಯಿತು ನಿನಗೆ, ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಅಯ್ಯೋ ಏನು ಇಲ್ಲ ಬಿಡ್ರಿ ಅಂತ ಹೇಳ್ತಾಳೆ. ನೀನು ನನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಿದ್ಯಾ ತಾನೇ, ನಾನು ತುಂಬ ಚೆನ್ನಾಗೇ ಇದ್ದೀನಲ್ಲ, ಡಾಕ್ಟ್ರನ್ನು ಹೇಳಿದ್ರು ತಾನೇ ನಾನು ತುಂಬ ಫಿಟ್ ಆ್ಯಂಡ್ ಫೈನ್ ಆಗಿದ್ದೀನಿ, ಇನ್ನು ಸ್ವಲ್ಪ ದಿನ ನಾನು ಎಲ್ಲ ಕೆಲಸದ ಮೇಲೂ ನಾನು ಆರಾಮಾಗಿರ್ಬೋದು, ನೀನು ಯಾಕೆ ತಲೆ ಕೆಡಿಸ್ಕೊತಾ ಇದೆಯಾ ಅಂತ ಹೇಳ್ತಾನೆ. ಅಯ್ಯೋ ನನಗೆ ನಿಮ್ಮ ಬಗ್ಗೆ ಏನೂ ಚಿಂತೆ ಇಲ್ಲ ರೀ, ಆ ಶಾರದಾ ನಮ್ಮ ಜೀವನದಲ್ಲಿ ಬಂದ್ಬಿಟ್ಟು ಏನೆಲ್ಲ ಆಗೋಯ್ತಲ್ವ, ನಮಗೆ ತುಂಬ ಕಷ್ಟ ಕೊಟ್ಬಿಟ್ಲು ಅವಳು ಅಂತ ಹೇಳ್ತಿರ್ತಾರೆ. ಅವಾಗ ಅಯ್ಯೋ ನಿನ್ಗೆ ಯಾವಾಗಲೂ ಅವಳ ಬಗ್ಗೆನೇ ಯೋಚನೆ, ಅವಳು ಯಾಕೆ ನಿನ್ನ ಜೀವನದಲ್ಲಿ ಕೆಟ್ಟ ಕೆಲಸ ಮಾಡೋದಕ್ಕೆ ಬರ್ತಾಳೆ, ಅವಳು ತುಂಬ ಒಳ್ಳೆ ಹುಡುಗಿ, ನೀನು ಅದ್ರ ಬಗ್ಗೆ ಎಲ್ಲ ಬಿಟ್ಬಿಡು, ಫಸ್ಟು ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಅಂತ ಹೇಳ್ತಿರ್ತಾನೆ. ಶಾರದಾ ಅವ್ರ ಅಮ್ಮ ಕಳೆದೋಗಿರೋದ್ರ ಬಗ್ಗೆ ಒಂದು ಪೋಸ್ಟರ್ನ ತೊಗೊಂಡು ಎಲ್ಲ ಕಡೆನೂ ಅಂಟಿಸ್ತಾ ಇರ್ತಾಳೆ. ಆವಾಗ ಜನರುಗಳೆಲ್ಲ ನೋಡ್ತಾ ಇರ್ತಾರೆ, ಏನು ಈ ಹುಡುಗಿ ಈ ಥರ ಪೋಸ್ಟರ್ ಅಂಟಿಸ್ತಾ ಇದ್ದಾಳಲ್ಲ, ಎಷ್ಟೋ ವರ್ಷದಿಂದ ಕಳೆದೋಗಿರೋ ಅಮ್ಮ ಇವಾಗ ಸಿಕ್ಬಿಡ್ತಾರಾ ಅಂತ ಒಬ್ಬರು ಹೇಳಿದ್ರೆ, ಇನ್ನೊಬ್ಬರು ಅಯ್ಯೋ ಪಾಪ ಹೆಣ್ಮಗಳು ಅಮ್ಮನ ಕಳ್ಕೊಂಡು ಎಷ್ಟು ದುಃಖದಲ್ಲಿದ್ದಾಳೆ, ಇವಳಿಗೆ ಆದಷ್ಟು ಬೇಗ ಅವ್ರ ಅಮ್ಮ ಸಿಗಲಿ, ಎಂತೆಂಥವ್ರು ಸಿಗ್ತಾರೆ, ಇವಾಗ ಮಗುವಿಗೆ ಅವ್ರ ಅಮ್ಮ ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೆ, ಫಸ್ಟ್ ಅವ್ರ ಅಮ್ಮ ಸಿಕ್ಕಿದ್ರೆ ಸಾಕಪ್ಪ ಅಂತ ಎಲ್ಲ ಹೇಳ್ತಿರ್ತಾರೆ. ಅದನ್ನು ಕೇಳ್ತಾರೆ, ಏನಾಯ್ತಮ್ಮ, ಯಾಕೆ ಈ ಥರ ಎಲ್ಲ ಕಡೆ ಪೋಸ್ಟರ್ ಅಂಟಿಸ್ತಾ ಇದೆಯಾ ಅಂತ. ಇಲ್ಲ ನಾನು ಚಿಕ್ಕ ವಯಸ್ಸಲ್ಲೇ ನಾನು ಬಿಟ್ಟು ಹೊಂಟೋದ್ರು, ನನಗೆ ತುಂಬ ದುಃಖ ಆಯ್ತಾ ಇದೆ, ನಾನು ನಮ್ಮ ಅಮ್ಮನ ಹುಡುಕಾಡ್ತಾ ಇದ್ದೀನಿ, ಈ ಥರ ಪೋಸ್ಟರ್ ಅಂಟಿಸೋದ್ರಿಂದನಾದ್ರೂ ಎಲ್ಲಾದರೂ ನನ್ನ ಅಮ್ಮ ಇದ್ದರೆ ಸಿಗ್ಬೋದು, ಅದಕ್ಕೆ ಈ ಥರ ಒಂದು ಪ್ರಯತ್ನ ಮಾಡ್ತಿದ್ದೀನಿ ಅಂತ ಶಾರದಾ ಹೇಳ್ತಾಳೆ. ಆವಾಗ ಅಯ್ಯೋ ಪಾಪ ಈ ಹುಡುಗಿ ನೋಡಿದ್ರೆ ಅಯ್ಯೋ ಅನಿಸುತ್ತೆ ಅಂತ ಅಲ್ಲಿರೋ ಹೆಂಗಸರೆಲ್ಲ ಹೇಳ್ತಿರ್ತಾರೆ. ದಶರಥ ಮತ್ತು ಸುಮಿತ್ರ ಇಬ್ಬರು ಕಾರಲ್ಲಿ ಮಾತಾಡ್ಕೊಂಡು ಹಂಗೇನೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಪಾಲಕ್ಷ ನೋಡ್ತಾನೆ ಅವ್ರನ್ನ. ಅಯ್ಯೋ ದಶರಥ ಹೋಗ್ತಾ ಇದ್ದಾನಲ್ಲ ಅಂತ ಹೇಳಿ ಅವ್ರನ್ನ ಫಾಲೋ ಮಾಡಿಕೊಂಡು ಗಾಡೀಲಿ ಚೇಸ್ ಮಾಡ್ಕೊಂಡು ಹೋಗ್ತಾನೆ. ಅವರು ಒಂದಷ್ಟು ದೂರ ಹೋಗಾದ್ಮೇಲೆ ಕಾರ್ನ ಸಡನ್ನಾಗಿ ಸ್ಟಾಪ್ ಮಾಡ್ತಾನೆ ಡ್ರೈವರು. ಯಾಕಪ್ಪ ಈ ಥರ ಸಡನ್ನಾಗಿ ಸ್ಟಾಪ್ ಮಾಡಿದೆ, ಏನಾಯಿತು, ಏನಾದರೂ ಗಾಡೀಲಿ ಸಮಸ್ಯೆನಾ ಅಂತ ದಶರಥ ಕೇಳ್ತಾನೆ. ಅಯ್ಯೋ ಸರ್, ಯಾರೋ ನಮ್ಮನ್ನ ತುಂಬ ದೂರದಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅದಕ್ಕೆ ಸ್ಟಾಪ್ ಮಾಡಿದೆ ಅಂತ ಹೇಳ್ತಾರೆ. ಆಗ ದಶರಥ ಯಾರು ಅಂತ ಹಿಂಗೆ ಕಿಟಕಿ ತೆಗೆದು ನೋಡಿದಾಗ ಅಲ್ಲಿ ಪಾಲಕ್ಷ ಗಾಡಿ
ಇಳಿಸ್ತಾ ಇರ್ತಾನೆ. ನೋಡ್ಬಿಟ್ಟು ಅಯ್ಯೋ ಪಾಲಕ್ಷ, ನಮ್ಮ ಪಾಲಕ್ಷ ಅಂತ ಹೇಳಿ ಗಾಡಿಯಿಂದ ಇಳಿದು ಮಾತಾಡಿಸೋದಕ್ಕೆ ಅಂತ ಹೋಗ್ತಾನೆ. ಆವಾಗ ಸುಮಿತ್ರನೂ ಇಳಿದು ಬರ್ತಾಳೆ. ಆವಾಗ ಏನು ಪಾಲಕ್ಷ, ನೀನು ಅಷ್ಟು ದೂರದಿಂದ ನಮ್ಮನ್ನ ಫಾಲೋ ಮಾಡ್ಕೊಂಡು ಬಂದ್ಯಾ, ಏನಕ್ಕೆ ಅಷ್ಟೊಂದು ಅರ್ಜೆಂಟ್ ಏನಿತ್ತು, ಏನಾದರೂ ಮಾತಾಡೋದಿದ್ರೆ ಮನೆಗೆ ಬಂದು ಮಾತಾಡ್ಬೋದಾಗಿತ್ತಲ್ಲ, ಈ ಥರ ಫಾಲೋ ಮಾಡ್ಕೊಂಡು ಬಂದಿದೆಯಲ್ಲ, ಏನಂಥದ್ದು ವಿಷಯ ಏನಿತ್ತು ಅಂತ ಕೇಳ್ತಾನೆ. ಆವಾಗ ಪಾಲಕ್ಷ ಏನಿಲ್ಲ, ನಿನ್ನ ನೋಡಿ ತುಂಬ ದಿನ ಆಗಿತ್ತಲ್ಲ, ನಿನ್ನ ಆರೋಗ್ಯ ಹೆಂಗಿದೆ ಅಂತ ಮಾತಾಡ್ಸೋಣ ಅಂತ ನಿನ್ನ ಫಾಲೋ ಮಾಡ್ಕೊಂಡು ಬಂದೆ ಅಂತ ಹೇಳ್ತಾನೆ. ಅಯ್ಯೋ ನಾನು ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ, ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಕೇಳ್ತಾ ಇರ್ತಾರೆ. ಆವಾಗ ಸುಮಿತ್ರ ಅವ್ರು ಹೇಳ್ತಾರೆ, ಅಣ್ಣ ನೀವು ಯಾಕೆ ಹಿಂಗೆ ಇಷ್ಟೊಂದು ಫಾಲೋ ಮಾಡ್ಕೊಬಂದ್ರಿ, ನೀವೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಹಿಂಗೆ ಅಂತ ಕೇಳ್ತಿರ್ತಾರೆ. ಅಯ್ಯೋ ಏನೂ ಆಗೋದಿಲ್ಲ ಬಿಡಮ್ಮ, ನೀವು ಚೆನ್ನಾಗಿದ್ದೀರಲ್ಲ, ನೀವು ಇಬ್ಬರು ಚೆನ್ನಾಗಿದ್ದರೆ ನಂಗೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾನೆ. ಅವ್ನು ಇನ್ನೇನು ಮಾತಾಡಬೇಕು, ಇನ್ನೂ ಮಾತು ಕಂಟಿನ್ಯೂ ಮಾಡಬೇಕು ಅನ್ನೋಷ್ಟರಲ್ಲಿ ಪಾಲಕ್ಷನ್ ಮಗಳು ಜ್ಯೋತಿಕಾ ಬರ್ತಾಳೆ. ಜ್ಯೋತಿಕನ್ ನೋಡ್ಬಿಟ್ಟು ಅಯ್ಯೋ ಇವಳು ಇದೇ ಟೈಮಿಗೆ ಬರಬೇಕಾ ಅಂತ ಹೇಳ್ಬಿಟ್ಟು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ. ಆವಾಗ ಜ್ಯೋತಿಕಾ ಬಂದ್ಬಿಟ್ಟು ದಶರಥಂಗೆ ಮತ್ತು ಸುಮಿತ್ರಾಗೆ ಜೋರು ಮಾಡ್ತಾರೆ. ಮಮ್ಮ ಏನಿದು, ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ, ಇಲ್ಲಿ ರೋಡಲ್ಲಿ ನಿಂತ್ಕೊಂಡು ಈ ಥರ ನೀವು ಇಲ್ಲಿ ನಿಂತ್ಕೊಂಡಿದ್ದೀರಾ, ಅಲ್ಲಿ ನೋಡಿದ್ರೆ ತಾತ ನೀವು ಬಂದಿಲ್ಲ ಅಂತ ಫುಲ್ ಟೆನ್ಷನ್ ಮಾಡ್ಕೊತಾ ಇದ್ದಾರೆ, ನೀವು ಇಲ್ಲೆಲ್ಲ ನಿಂತ್ಕೊಳೋದು ಏನು ಸರಿನಾ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಏನೂ ಇಲ್ಲ, ಪಾಲಕ್ಷ ಸಿಕ್ಕಿದ್ನಲ್ಲ, ತುಂಬ ದಿವಸದಿಂದ ಸಿಕ್ಕಿರಲಿಲ್ಲ, ಅದಕ್ಕೆ ಏನೋ ಒಂಚೂರು ಮಾತಾಡಬೇಕು ಅಂತ ಅದಕ್ಕೆ ಮಾತಾಡ್ಸೋದಕ್ಕೆ ಅಂತ ಬಂದ್ವಿ ಅಮ್ಮ ಅಂತ ದಶರಥ ಹೇಳ್ತಾ ಇರ್ತಾನೆ. ಜ್ಯೋತಿಕಾ ಒಳ್ಳೆ ಕಿತ್ಕೊಂಡು ತಿನ್ನೋರಂಗೆ ಪಾಲಕ್ಷನ ಗುರಾಯಿಸ್ತಾಳೆ. ಆಗ ಪಾಲಕ್ಷಂಗೆ ಸರಿ ಇದು ಈಗ ಮಾತಾಡೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತಾನೆ. ಆವಾಗ ದಶರಥ ಕೇಳ್ತಾ ಇರ್ತಾನೆ, ಏನೋ ಹೇಳೋದಕ್ಕೆ ಅಂತ ಬಂದಿಲ್ಲ, ಏನು ವಿಷಯ ಹೇಳು ಅಂತ ಕೇಳ್ತಾರೆ. ಆಗ ಏನೂ ಇಲ್ಲ, ನಿನ್ನ ಆರೋಗ್ಯವು ಚೆನ್ನಾಗಿದೆಯಾ ಅಂತ ಕೇಳೋಣ ಅಂತ ಬಂದೆ, ಮುಂದಿನ ಸತಿ ಇನ್ನೇನು ಹೇಳ್ಸೋದು ಯಾವಾಗಾರ ಸಿಕ್ಕಿದ್ರೆ ಮಾತಾಡೋಣ ಬಿಡು ಅಂತ ಹೇಳ್ಬಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಅವನು ಅಲ್ಲಿಂದ ಗಾಡಿ ತೊಗೊಂಡು ಹೊಂಟೋಗ್ಬಿಡ್ತಾನೆ. ಆವಾಗ ಮಮ್ಮ ನೀವು ಇಲ್ಲೆಲ್ಲ ನಿಂತ್ಕೊಂಡ್ರೆ ಚೆನ್ನಾಗಿರೋದಿಲ್ಲ, ನೀವು ಫಸ್ಟ್ ಮನೆಗೆ ನೆಟ್ರಿ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನ ಗಾಡಿಗೆ ಹತ್ತಿಸ್ಬಿಟ್ಟು ಜ್ಯೋತಿಕಾ ಯೋಚನೆ ಮಾಡ್ತಾ ಇರ್ತಾಳೆ. ಈ ಅಪ್ಪಂಗೆ ಏನು ಹೇಳಿದ್ರು ಅರ್ಥನೇ ಆಗೋದಿಲ್ಲ, ನಾನು ಮೊದಲೇ ನನ್ನ ಜೀವನನ ಹೆಂಗಾರ ಮಾಡಿ ಸರಿ ಮಾಡ್ಕೋಬೇಕು ಅಂತ ಒದ್ದಾಡ್ತಾ ಇದ್ದೀನಿ, ಇವರು ಹೋಗಿ ಎಲ್ಲ ವಿಷಯನೂ ಹೇಳಬೇಕು ಅಂತ ಇದ್ದಾರಲ್ಲ, ಈ ಅಪ್ಪಂಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ವೇ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಂಡು ಅವಳು ಅಲ್ಲಿಂದ ಕಾರ್ ತೊಗೊಂಡು ಹೊಂಟೋಗ್ತಾಳೆ. ಅಲ್ಲೇ ಪೋಸ್ಟರ್ನ ಅಂಟಿಸ್ತಾ ಇರ್ತಾಳೆ. ಅಲ್ಲಿಗೆ ಸಿದ್ದು ಬರ್ತಾನೆ. ಸಿದ್ದು ಬಂದು ನೋಡ್ಬಿಟ್ಟು, ಏನು ಶಾರದವ್ರೆ ನೀವು ನನ್ನನ್ನು ಬಿಟ್ಬಿಟ್ಟು ಹೀಗೆ ಒಬ್ಬರೇ ಬಂದ್ಬಿಟ್ಟಿದ್ದೀರಲ್ಲ ಅಂತ ಕೇಳ್ತಾನೆ. ಅಯ್ಯೋ ಸರ್, ನಾನು ನಿಮ್ಮನ್ನೆಲ್ಲ ಕಾಯೋದಕ್ಕೆ ಆಗೋದಿಲ್ಲ, ನನ್ನ ನಮ್ಮನ್ನು ಹುಡುಕ್ಬೇಕು ಅಂದರೆ ನಾನು ತುಂಬ ಕಷ್ಟಪಡಬೇಕು, ಅದಕ್ಕೆ ಬಂದು ಈ ಪೋಸ್ಟರ್ಗಳನ್ನೆಲ್ಲ ಅಂಟಿಸ್ತಾ ಇದ್ದೀನಿ ಸರ್ ಅಂತ ಹೇಳ್ತಾರೆ. ಅಯ್ಯೋ ನೀವು ಮುಂಚೆನೇ ಹೇಳಿದರೆ ನಾನು ಬರ್ತಿದ್ದೆ ಅಲ್ವಾ, ನಾನು ನಿಮ್ಗೆ ಸಹಾಯ ಮಾಡ್ತಿದ್ದೆ ಅಂತ ಸಿದ್ದು ಹೇಳ್ತಾನೆ. ಸರಿ ಸ್ವಲ್ಪ ನನಗೂ ಪೋಸ್ಟರ್ನ ಕೊಡಿ, ನಾನು ಅಂಟಿಸ್ತೀನಿ ಅಂತ ಹೇಳ್ಬಿಟ್ಟು ಅವನು ಪೋಸ್ಟರ್ ಅಂಟಿಸೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ಆವಾಗ ಅಲ್ಲಿರೋ ಜನಗಳು ಬಂದ್ಬಿಟ್ಟು, ಏನು ಇವರು ಏನೋ ಒಂದು ಕಡೆ ಅಂಟಿಸ್ತಾರೆ ಅಂದರೆ ಎಲ್ಲ ಕಡೆಯೂ ಪೋಸ್ಟರ್ ಅಂಟಿಸ್ತಾ ಇದ್ದಾರಲ್ಲ, ಏನಾಗಿದೆ ಇವ್ರಿಗೆ ಅಂತ ಎಲ್ಲ ಮಾತಾಡ್ಕೊತಾ ಇರ್ತಾರೆ. ಆವಾಗ ಅವ್ರ ಅವ್ರು ಪೋಸ್ಟರ್ ಅಂಟಿಸ್ತಾ ಇರ್ತಾರೆ. ಆಗ ಅಲ್ಲಿರೋ ಒಬ್ಬರು ಹೆಂಗಸ್ತರು ಹೇಳ್ತಾರೆ, ಏನೋ ಇವ್ರ ಅಮ್ಮ ಈ ಮಗುನ ಚಿಕ್ಕ ವಯಸ್ಸಲ್ಲೇ ಬಿಟ್ಟೋಗಿದ್ದಾರೆ ಅಂದರೆ ಏನು ಪಾಪ ಮಾಡಿದ್ರೋ ಏನೋ ಕೆಟ್ಟ ಕೆಲಸ ಮಾಡಿರ್ತಾರೆ, ಇವರು ಸುಮ್ಮನೆ ಬಿಟ್ಟೋಗೋದಕ್ಕೆ ಸಾಧ್ಯನೇ ಇಲ್ಲ, ಅಯ್ಯೋ ಬೇರೆಯವ್ರ ವಿಷಯ ನಮ್ಗೆ ಯಾಕೆ ಬೇಕು, ಯಾರು ಏನಾರ ಮಾಡ್ಕೊಳ್ಳಿ, ನಮ್ಮ ಕೆಲಸ ನಾವು ನೋಡ್ಕೊಳೋದ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿಂದ ಹೋಗ್ತಾ ಇರ್ತಾರೆ. ಆವಾಗ ತುಂಬ ಬೇಜಾರಾಗುತ್ತೆ ಶಾರದಂಗೆ, ಅಳ್ತಾ ಇರ್ತಾಳೆ. ಆವಾಗ ಸಿದ್ದು ಹೇಳ್ತಾನೆ, ಅಯ್ಯೋ ಈ ಜನಗಳು ನಾವು ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದರೂ ಮಾತಾಡ್ತಾರೆ, ನೀವು ಅವ್ರ ಮಾತನ್ನೆಲ್ಲ ಸೀರಿಯಸ್ ಆಗಿ ತೊಗೊಬೇಡಿ, ನೀವು ಸುಮ್ಮನೆ ರೀ, ನಮಗೆ ನಾವು ಮಾಡ್ತಿರೋ ಕೆಲಸದಲ್ಲಿ ಶ್ರದ್ಧೆ ಭಕ್ತಿಯಿಂದ ಕರೆಕ್ಟಾಗಿ ಮಾಡ್ಕೊಂಡು ಹೋಯ್ತು ಅಂದರೆ ಅದರಿಂದ ಸಕ್ಸಸ್ ಸಿಗುತ್ತೆ, ಇವತ್ತೆಲ್ಲ ನಾಳೆ ನಿಮ್ಮ ಅಮ್ಮ ಸಿಗ್ತಾರೆ, ಬನ್ನಿ ನಾವು ನಮ್ಮ ಪಾಡಕ್ಕೆ ಪೋಸ್ಟರ್ ಅಂಟಿಸೋಣ ಅಂತ ಹೇಳ್ಬಿಟ್ಟು ಅವರೆಲ್ಲ ಕಡೆಯೂ ಪೋಸ್ಟರ್ ಅಂಟಿಸ್ತಾ ಇರ್ತಾರೆ. ಅನ್ಸೋ ಕೆಲಸನೆಲ್ಲ ಮುಗಿಸ್ಬಿಟ್ಟು ಶಾರದಾ ಮತ್ತು ಸಿದ್ದು ಇಬ್ಬರೂ ಮನೆಗೆ ಬರ್ತಾರೆ. ಆವಾಗ ಆರತಿ ನೀರು ತಗೊಬಂದು ಕೊಡೋಕ್ಕೆ ಹೋಗ್ತಾಳೆ. ಆವಾಗ ನನಗೆ ನೀರು ಬೇಡ ಅಂತ ಶಾರದಾ ಹೇಳ್ತಾಳೆ. ಸಿದ್ದು ನನಗೂ ಏನು ಬೇಡ ಅಂತ ಹೇಳ್ತಾರೆ. ಆವಾಗ ಅಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಹೇಳಿ ನೀವು ಹೋಗಿದ್ದ ಕೆಲಸ ಏನಾಯಿತು, ಏನಾದರೂ ಹೆಲ್ಪ್ ಆಯಿತಾ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಇಲ್ಲ, ನಾವು ನಮ್ಮ ಪ್ರಯತ್ನ ಮಾಡ್ತಾಯಿದ್ದೀವಿ, ಎಲ್ಲ ಕಡೆಯೂ ಪೋಸ್ಟೆಲ್ಲ ಅಂಟಿಸ್ಬಿಟ್ಟು ಬಂದಿದ್ದೀವಿ, ಇವತ್ತೆಲ್ಲ ನಾಳೆ ನಮ್ಮ ಅಮ್ಮ ಸಿಗ್ತಾರೆ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಆಗ ಆರತಿ ಹೇಳ್ತಾಳೆ, ಅಣ್ಣ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟರ್ ನೋಡಿದೆ, ಒಬ್ಬಳು ತಾಯಿ ಮಗು ಎಷ್ಟೋ ವರ್ಷದಿಂದ ದೂರ ಆಗಿದ್ದವರು ಆ ಮಗುದು ಒಂದು ವಿಡಿಯೋ ಮಾಡಿಬಿಟ್ಟು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ಗೆ ಅಲ್ಲಿ ಆ ಮಗು ಸಿಕ್ಕಿದೆ ವಾಪಸ್ ಅದ ತಾಯಿಗೆ, ನಾವು ಯಾಕೆ ಆ ಥರ ಪ್ರಯತ್ನ ಮಾಡಬಾರ್ದು ಅಂತ ಹೇಳ್ತಾಳೆ. ಆಗ ಸಿದ್ದು ಹೇಳ್ತಾನೆ, ಇಲ್ಲ ಶಾರದವ್ರೆ, ಇದು ತುಂಬ ಒಳ್ಳೆ ಐಡಿಯಾ, ಯಾಕಂದರೆ ತುಂಬ ಜನ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇರ್ತಾರೆ, ಯಾರು ಗೊತ್ತು ಯಾರಿಗೋ ಒಬ್ಬರು ಮೂಲಕ ನಮಗೆ ನಿಮ್ಮ ಅಮ್ಮ ಸಿಕ್ಬೋದು, ನಾವು ಯಾಕೆ ಈ ಪ್ರಯತ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಆವಾಗ ಅವರು ವಿಡಿಯೋ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆರತಿ ವಿಡಿಯೋ ಮಾಡ್ಕೊತಾ ಇರ್ತಾಳೆ. ಆಗ ರಿಕ್ವೆಸ್ಟ್ ಮಾಡಿಕೊಂಡು ಶಾರದಾನು ವಿಡಿಯೋ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.